ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಪಾಪುಗೆ ಸೈಕಲ್ ಬುಕ್ ಮಾಡಿದ್ದೆ, ಬಂತು ಸಾಯಂಕಾಲ. ಬೆಳಗ್ಗೆನೇ ಬಂತು, ಬಟ್ ಇವರು ಸಾಯಂಕಾಲ ಓಪನ್ ಮಾಡಿ ಅದು ಫಿಕ್ಸ್ ಮಾಡಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಇವ್ರು ಬರಲಿ ಅಂತ ಕಾಯ್ತಾ ಇದ್ದೆ. ಇವ್ರು ಬಂದ ಮೇಲೇ ಓಪನ್ ಮಾಡಿದ್ವಿ. ಅದನ್ನು ನೋಡ್ತಿದ್ದಾರೆ ಎಲ್ಲ ಹೇಗೆ ಜೋಡಿಸೋದು ಅಂತ ತೆಗಿತಿದ್ದಾರೆ ಒಂದೊಂದೇ. ನಾನು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಂದ್ಕೊಂಡು ನಾನೇ ಬುಕ್ ಮಾಡಿದ್ದು. ಚೆನ್ನಾಗಿದೆ. ಏನೇ ಅಮೌಂಟು 1800 ರೂಪಾಯಿ. ತುಂಬ ಚೆನ್ನಾಗಿದೆ. ಶೋರೂಮ್ಗಳೆಲ್ಲ ಹೋಗಿ ಕೇಳಿದರೆ 2000 ಮೇಲೇ ಹೇಳಿದ್ರು. ಅದಕ್ಕೆ ಆನ್ಲೈನಲ್ಲಿ ನೋಡಿದೆ, ಪರವಾಗಿಲ್ಲ ಚೆನ್ನಾಗೇ ಸಿಕ್ತು, ಅಂದರೆ ಒಳ್ಳೆ ರೇಟಿಗೆ. ಬಟ್ ಭಾಳ ಹೊತ್ತೆಲ್ಲ ಕೆಡಿಸ್ಕೊಂಡು ಫೈನಲ್ ಫಿಕ್ಸ್ ಮಾಡಿದರು. ಆಮೇಲೆ ಅವನ್ನ ಕೂರಿಸಿ ನೋಡಿದಾಗ ಅವ್ನು ತುಂಬ ಖುಷಿ ಪಡ್ತಿದ್ದ. ಹೇಳೋಕ್ಕೆ ಆಗಲ್ಲ ಬಿಡಿ, ಮಕ್ಳಿಗೆ ಕೊಡಿಸ್ದಾಗ ಅದು ಆಗ ಆನಂದ, ಖುಷಿ, ಸಖತ್ ಖುಷಿಯಿಂದ ಇದ್ದ. ಒಂದ್ಸರಿ ನೋಡೋಣ ಅಂತ ಕೂರಿಸ್ಕೊಂಡ್ವಿ. ಅವ್ರ ಅಜ್ಜಿ ಬೆಲ್ಲಿದು ಅಂತ ಹೇಳ್ತಿದ್ದಾರೆ. ನೋಡು, ಅವನು ನೋಡ್ತಾ ಇದ್ದಾನೆ. ಎಷ್ಟು ಖುಷಿ ಆಗುತ್ತಲ್ಲ. ನನಗಂತೂ ಸಖತ್ ಖುಷಿ ಆಯಿತು. ಯಾಕಂದರೆ ನನ್ನ ದೊಡ್ಡ ಮಗನಿಗೆ ಎಲ್ಲನೂ ಮುಂಚೆನೇ ಕೊಡಿಸ್ಬಿಟ್ಟಿದ್ವಿ, ಬಟ್ ಚಿಕ್ಕವನಿಗೆ ಏನೂ ಕೊಡಿಸಿಲ್ಲ ಅಂತ ಅಂದ್ಕೊಂಡ್ವಿ. ಮತ್ತು ಇದು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ದೊಡ್ಡಮ್ಮ ಕರ್ಜಿಕಾಯಿ ಮಾಡ್ತಾಯಿದ್ರು. ನೋಡಮ್ಮ ಒಂದು ವಿಡಿಯೋ ಚೆನ್ನಾಗಿದೆ, ಒಂದು ಸರಿ ಮಾಡು ಅಂತ ರೆಸಿಪಿ ಹೇಳ್ತೀನಿ. ಚೆನ್ನಾಗಿದೆ, ಸ್ವೀಟಾಗಿ ಚೆನ್ನಾಗಿ ಮಾಡಿದರು ದೊಡ್ಡಮ್ಮ, ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು. ಇದನ್ನ ನೆಕ್ಸ್ಟ್ ಇನ್ನು ಯಾವುದಾದ್ರೂ ಬ್ಲಾಗಲ್ಲಿ ಫುಲ್ ವೀಡಿಯೋನ ತೋರಿಸ್ತೀನಿ. ಆದರೆ ಬಟ್ ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಕರ್ಜಿಕಾಯಿ ಮಾಡ್ತಾರೆ, ತುಂಬ ಚೆನ್ನಾಗಿತ್ತು. ನಮ್ಮ ದೊಡ್ಡಮ್ಮ ಮುಖ ಎಲ್ಲ ತೋರಿಸ್ಬೇಡ್ರಿ ಅಂದು, ಯಾಕಂದರೆ ರೆಡಿ ಆಗಿರಲ್ವ, ಅದಕ್ಕೆ. ಪ್ಲೀಸ್ ನನ್ನದು ಚೆನ್ನಾಗಿರುತ್ತೆ ಬ್ಲಾಗ್ಸ್ ನೋಡಿ, ನನಗೂ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಏನಾದರೂ ಇದ್ದರೆ ಹೇಳ್ರಿ, ತಿದ್ಕೊತೀನಿ. ಪ್ಲೀಸ್ ನನಗೂ ನೋಡಿ, ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ ಪ್ಲೀಸ್. ಆದಷ್ಟು ಶೇರ್ ಮಾಡಿ ಪ್ಲೀಸ್, ಲೈಕ್ ಮಾಡಿ ನನ್ನ ಚಾನಲ್ನ ಪ್ಲೀಸ್, ಅದನ್ನು ಕೇಳ್ಕೊತೀನಿ. ಮತ್ತು ನನ್ನ ಬ್ಲಾಗ್ಸ್ ನೋಡಿರೋದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಅಲಾಟ್.